ದುಡ್ಡಿನ ದೊರೆ ದುಡ್ಡಿನ ದುರಂಕಾರದಿಂದ ನಡೆದಿದೆ ಇಂದಿನ ಕಲಿಯುಗದ ಕರ್ಮಕಾಂಡ. ಅನ್ಯಾಯ ಧರ್ಮ ಎಂಬ ಎಪ್ಪೆರಳ ರೆಕ್ಕೆಗಳ ಸಹಾಯದಿಂದ ಸ್ವಚ್ಛವಾಗಿ ಹಾರುತ್ತ ಕ್ರೌರ್ಯ ಎಂಬ ಕೊಕ್ಕಿನಿಂದ ಕುಕ್ಕಿ ಕುಕ್ಕಿ ಅವರ ಜೀವಗಳ ಮಾಂಸವನ್ನೇ ಹರಿದು ಹಣದ ಬನಿವೆಯನ್ನೇ ಒಟ್ಟಿದೆ ಈ ಹಣವೆಂಬ ಹಕ್ಕೆ. ಸರ್ಪದಿಂದ ಮೆರೆಯಬೇಕಾದರೆ ಹಣ ಉಳ್ಳವನಾಗಿರಬೇಕು, ಇಲ್ಲ ರಾಜಕಾರಣಿಯಾಗಿರಬೇಕು, ಇಲ್ಲ ಕಂಡವರ ತಲೆ ಹೊಡೆದಾಗಲೇ ಈ ಭೂಮಂಡಲದಲ್ಲಿ ಒಡೆಯನಾಗಿ ಮೆರೆಯಬಹುದು. ಇದೇ ನಾಡದೊರೆ ನಾಗೇಂದ್ರ ಪ್ರಸಾದನ ನಾಗತಂತ್ರ. ನಾನು ಇಷ್ಟೊಂದು ಸಾಕಿನಿಂದ ಮೆರೆದರು ನನ್ನ ದಿಕ್ಕನ್ನು ಬದಲಾಯಿಸುವ ಧೈರ್ಯವಂತರು ಯಾರು ಹುಟ್ಟಿ ಬಂದಿಲ್ಲೋ ಈ ನಾಡಿನಲ್ಲಿ. ಹುಟ್ಟಿ ಬಂದಿದ್ದೇ ನಿಜವಾದರೆ ಈ ನರ ವ್ಯಾಕರಣ ದೃಷ್ಟಿಗೆ ಸುಟ್ಟು ಭಸ್ಮವಾಗುವರು. ಇದು ಶತಸಿದ್ಧ. ನೋಡ ನೋಡ ತೋರ್ಸನ್ರ ಮರ ಅದ್ರ ಹೋಗಿ ಬರ್ತಾಗ. ನಮಸ್ಕಾರ ರೀ ಸೌಕರ. ವೆಂಕಪ್ಪ ಶೆಟ್ಟಿ, ಆ ಧರ್ಮವಂತನ ಮನೆಗೆ ಹೋಗಿ ಅವನನ್ನು ಕರೆದುಕೊಂಡು ಬಾ ಅಂತ ಹೇಳಿ ಕಳಿಸಿದ್ರ. ಇಷ್ಟೊತ್ತು ಎಲ್ಲಿ ಹಾಳಾಗೋಗಿದ್ದ ಶೆಟ್ಟಿ? ಸೌಕರ ನೀವ್ ಹೇಳಿದ್ದ ತಡ ನೀವು ಹೋಗಿದ್ದವ್ರ ಮನೆಗೆ. ಆದ್ರೂ ಇತ್ತಿತ್ಲಾಗ ಬಹಳ ಸೊಕ್ಕಳು ಈ ಊರಾಗ ಮಕ್ಕಳಿಗೆ. ಹೌದು ಶೆಟ್ಟಿ, ಹೊಟ್ಟೆಗೆ ಇಟ್ಟಿಲ್ಲದಿದ್ದರೂ ಚುಟ್ಟಿಗೆ ಮಲ್ಲಿಗೆ ಹೂವನ್ನು ಬೇಕಾದ ಪಾಯದಲ್ಲಿಯಷ್ಟು ಮಾಡಿನಲ್ಲಿ. ಆ ಧರ್ಮವಂತನ ಮನೆಗೆ ಹೋಗಿದ್ಯಲ್ಲ, ಕರೆದುಕೊಂಡು ಬಂದೆಯಾ? ಅಲ್ಲ ನೋಡಪ್ಪ ಧರ್ಮಣ್ಣ, ನಮ್ ಸೌಕಾರು ನಿನ್ನ ಕರೆ ಕಳ್ಸ್ಯಾರ ಮಾತಾಡಿ ಬರುವಂತ ಬಾಪ ಅಂದ್ರ ಎದಕ್ ಕಳ್ಸ್ಯಾರ? ಯಾರು ಕಳ್ಸ್ಯಾರ? ಯಾವಲೇ ಅವ ಪ್ಯಾಲ್ ಸುಳೆ ಮಗ ಅಂತ ಹೇಳಿ ಶೆಟ್ಟಿ ಸೊಕ್ಕಿಲೆ ಮಾತಾಡ್ತಾರೆ. ಆ ಧರ್ಮವಂತ ಅವನಳಿಯ ಗರುಡ ಅಷ್ಟೊಂದು ಸೊಕ್ಕಿನಿಂದ ಮಾತನಾಡಿದ್ನ ಧರ್ಮವಂತ ಹಾಗೂ ಅವನಳಿಯ ಗರುಡ ಈಗೇನು ಬರುತ್ತಾರೆ? ಅವ್ರ ಆಟ ಮಾತಾಡ್ರಿ. ಹೆಚ್ಚಿಗೆ ಏನ್ರ ಮಾತಾಡಿದ್ದು ಕೊಡ್ತಾ ಹಾಕಿ ತಿಂದು ಬಿಡ್ತಿದ್ರಿ ಅವ್ನ. ನೋಡ್ರಿ ಸೌಕಾರ ಮೊದ್ಲಾಗ ಬಾಳ ಸೊಕ್ಕಿಲ್ ಮಾತಾಡಿದ್ರು. ಧರ್ಮಣ್ಣ ನಮ್ ಸೌಕಾರ ನೀವ್ ಕರೆಕ್ಟ್ ಅಂದಾರಪ್ಪ ಅಂತಂದ್ರ ನೀ ಮುಂದಕ್ಕೆ ನಡಿಯಪ್ಪ ನಾ ಬರ್ತೀನಿ ಅಂತ ಹೇಳಿ ಕಳ್ಸೇನ್ರಿ ಆ ಧರ್ಮವಂತ. ಸೌಕಾರ ನನ್ನ ಬಲ್ಕಂಡು ಯಾಕ ಅದ್ರಾಗ ನೋಡ್ರಿ ಇಲ್ಲ ನೋಡ್ರಿ ಧರ್ಮಣ್ಣ. ಧರ್ಮಣ್ಣ ನಮಸ್ಕಾರ ರೀ ಸೌಕರ್ಗೆ. ಧರ್ಮವಂತ ಎಲ್ಲ ಕ್ಷೇಮವೇ? ದೇವರ ಹೃದಯದಿಂದ ಎಲ್ಲ ಕ್ಷೇಮ ದೇವ್ರಿ ಸೌಕರ್ಯ. ದೇವರ ಹೃದಯದಿಂದ ಕ್ಷೇಮವಿರುವೆಯೋ? ಆ ಕಲ್ಲು ದೇವರ ಮೇಲೆ ನಿನಗೂ ಅಷ್ಟೊಂದು ನಂಬಿಕೆ?
ಧರ್ಮವಂತ, ಈ ಕರ್ಮದ ಕಲಿಕಾಲದಲ್ಲಿ ಎಲ್ಲಿರುವನು ನಿನ್ನ ದೇವರು? ಅವನು ಇದ್ದಿದ್ದು ನಿಜವಾಗಿದ್ದರೆ ಬೆಳಗಿನಿಂದ ಮಧ್ಯಾಹ್ನದವರೆಗೆ ಅವರನ್ನು ಬಿಡದೆ ಪೂಜೆಯನ್ನು ಮಾಡಿದವರಿಗೆ ಬೇಡಿದ್ದನ್ನು ಕೊಟ್ಟಿದ್ದರೆ ಬಡತನವೇ ಇರುತ್ತಿರಲಿಲ್ಲ ಈ ನಾಡಿನಲ್ಲಿ. ದೇವರನ್ನು ಪೂಜಿಸುವುದು ಕೇವಲ ಹಣ, ಅಂತಸ್ತು, ಐಶ್ವರ್ಯ ಪಡೆದುಕೊಳ್ಳುವುದಕ್ಕಲ್ಲ. ಈ ಭೂಮಿಯ ಮೇಲೆ ಜೀವಿಸುವ ನಮಗೆ ಜೀವ ಇರುವವರೆಗೂ ಆರೋಗ್ಯ ಯಶಸ್ಸು ಕೊಟ್ಟು ಕಾಪಾಡಲಿ ಎಂದು. ಈ ಭೂಮಿಯ ಮೇಲೆ ಏನೇ ನಡೆದರೂ ಆ ದೇವರ ಅಪ್ಪಣೆ ಅಂತ ನಡೆಯುತ್ತದೆ. ದೇವರ ಎಲ್ಲಿರುವನು ನಿನ್ನ ದೇವರು? ಆ ದೇವರು ಹೇಳಿರುವನೇನು ನಿನಗೆ? ನಿನ್ನ 2 ಎಕರೆ ಜಮೀನನ್ನು ಮಕ್ಕಳ ಶಿಕ್ಷಣಕ್ಕಾಗಿ ಕೊಡು ಎಂದು. ಈ ಭೂಮಿಯ ಮೇಲೆ ಏನೇ ನಡೆದರೂ ಆ ದೇವರ ಅನುಗ್ರಹದಿಂದಲೇ ನಡೆಯುತ್ತದೆ. ಯಾಕೆ ಸಾಹುಕಾರ್ಯ, ನನ್ನ ಜಮೀನನ್ನು ಮಕ್ಕಳ ಶಿಕ್ಷಣಕ್ಕಾಗಿ ಕೊಟ್ಟರೆ ನಿಮಗೇನು ನಷ್ಟವಾಯಿತೇನು? ನಷ್ಟವಾಗಿದೆ ಧರ್ಮ ಅಂತ, ನಷ್ಟವಾಗಿದೆ. ನನ್ನ 100 ಎಕರೆ ಜಮೀನಿಗೆ ಹೋಗಲು ದಾರಿ ಇಲ್ಲ. ಆ ನಿನ್ನ 2 ಎಕರೆ ಜಮೀನನ್ನು ನನಗೆ ಬಿಟ್ಟು ಕೊಡು. ನಾನು ನಿನಗೆ 4 ಎಕರೆ ಜಮೀನನ್ನು ಹಿಡಿದು ಕೊಡುತ್ತೇನೆ. ನೀನು ಕೇಳಿದಷ್ಟು ಹಣವನ್ನು ಕೊಡುತ್ತೇನೆ. ಅಲ್ಲ ತಮ್ಮ ಧರ್ಮಣ್ಣ, ನಮ್ ಸಾವುಕಾರರು ನಿನ್ 2 ಎಕರೆ ಹೊಲಕ್ಕ 4 ಎಕರೆ ಹೊಲ ಕೊಡ್ತಾರ, ನೀ ಕೇಳಿದಷ್ಟು ರೊಕ್ಕನ ಕೊಡ್ತಾರ. ಇಂಥ ಅವಕಾಶ ಮತ್ತೆ ಸಿಗೋದಿಲ್ಲ. ಸುಮ್ಮನೆ ಹೂವನ್ನು ಧರ್ಮಣ್ಣ. ಏ ಶೆಟ್ಟಿ, ಈಗ ನಮ್ಮ ಜಮೀನಿನಲ್ಲೇ ದುಡಿದು ಊಟ ಮಾಡ್ತೀವಿ. ಮಾನವರು ಕೊಟ್ಟಿದ್ದು ಮನೆ ತನಕ, ದೇವರು ಕೊಟ್ಟಿದ್ದು ಕೊನೆ ತನಕ ಎಂಬ ಇನ್ನೊಬ್ಬರ ಅಂಗಿನಲ್ಲಿ ಬದುಕುವ ಮತಿ ನಾನಲ್ಲ. ನೋಡು ನಾಗೇಂದ್ರ ಪ್ರಸಾದ್, ನನ್ನ ಜಮೀನು ನನ್ನ ಸ್ವತ್ತು, ಅದನ್ನು ಕೇಳುವ ಅಧಿಕಾರ ನಿನಗಿಲ್ಲ. ಈ ಧರ್ಮವಂತ ಕೊಟ್ಟ ಮಾತಿನಂತೆ ಶಿಕ್ಷಣಕ್ಕಾಗಿ ಕೊಟ್ಟೇ ಕೊಡ್ತೇನೆ. ನೀ ಏನು ಮಾಡೋಕ್ಕಾಗೋದಿಲ್ಲ. ಈ ನಾಡಿಗೆ ದೊರೆ ಎನಿಸಿಕೊಂಡಿರುವ ಈ ನಾಗೇಂದ್ರ ಪ್ರಸಾದನಿಗೆ ಅವಮಾನವೇ? ಹೇ ಧರ್ಮವಂತ, ಹೇ ಧರ್ಮವಂತ, ಹೇ ಧರ್ಮವಂತ, ನನ್ನ ಮಾತಿಗೆ ಮಾನ್ಯತೆ ಕೊಡದಷ್ಟು ಎತ್ತರಕ್ಕೆ ಬೆಳೆದಿರುವೆ ಎಂದಾಯ್ತು. ನೀನು ಹೇಳುವ ಮಾತು ನಿನ್ನ ಜಮೀನನ್ನು ನಾನು ಶೆಟ್ಟೆ ಕೊಡಿ ಎಂದು ಕೇಳುತ್ತಿಲ್ಲ. ನಿನ್ನ ಜಮೀನಿನ 4ರಷ್ಟು ಕೊಡುತ್ತೇನೆ ಎಂದರೂ ನೀನು ಒಪ್ಪುವುದಿಲ್ಲ ಅಂದ್ಮೇಲೆ ಮುಂದೆ ಜೀವನ ನಡೆಸುವುದು ಕಠಿಣವಾದೀತು, ಬಲು ಜೋಕೆ. ಏ ಸಾಹುಕಾರ, ನಿನ್ನ ಎತ್ತ